ಫಾರ್ಮ್ ಹೌಸ್ನ ಕಿಟಕಿಯಿಂದ ಸೂರ್ಯನ ಕಿರಣಗಳು ವಿಹಾನ್ ಮುಖದ ಮೇಲೆ ಬಿದ್ದಾಗ ಅವನಿಗೆ ಎಚ್ಚರವಾಯಿತು. ತಲೆ ಭಾರವಾಗಿತ್ತು. ಹಿಂದಿನ ರಾತ್ರಿಯ ಘಟನೆಗಳು ಮಂಜಾಗಿ ನೆನಪಾಗುತ್ತಿದ್ದವು. ಋತ್ವಿಯ ಅಪ್ಪುಗೆ ಅವಳ ಕುತ್ತಿಗೆಯ ಮೇಲೆ ತಾನು ಇಟ್ಟ ಮುತ್ತು ಎಲ್ಲವೂ ನೆನಪಾದಾಗ ಅವನಿಗೆ ಒಂದು ಕ್ಷಣ ಮೈಯೆಲ್ಲ ಜುಮ್ಮನಿಸಿತು. ಆದರೆ ತಕ್ಷಣ ಅದನ್ನು ಮುಚ್ಚಿಡಲು ತನ್ನ ಹಳೆಯ ವರಸೆಗೆ ಬಂದನು. ಕಿಚನ್ನಲ್ಲಿ ಋತ್ವಿ ಕಾಫಿ ಮಾಡುತ್ತಿರುವುದನ್ನು ಕಂಡು ವಿಹಾನ್ ಅಲ್ಲಿಗೆ ಬರುತ್ತಾನೆ. ವಿಹಾನ್ ಖಡಕ್ ಧ್ವನಿಯಲ್ಲಿ, ಪಿಯೆ, ನಾನು ಇಲ್ಲಿಗೆ ಬಂದಿದ್ದು ಕುಡಿದು ಎಂಜಾಯ್ ಮಾಡೋಕೆ ಅಂದ್ಕೊಂಡಿದ್ದೀಯಾ? ಇಲ್ಲ, ನನಗೆ ಸ್ವಲ್ಪ ಶಾಂತಿ ಬೇಕಿತ್ತು ಅಷ್ಟೆ. ರಾತ್ರಿ ನಾನು ಏನಾದರೂ ಆಡಿದ್ರೂ ಅದು ಬರೀ ಅಮಲಿನಲ್ಲಿ, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಡ. ಋತ್ವಿ ಕಾಫಿ ಲೋಟವನ್ನು ಟೇಬಲ್ ಮೇಲೆ ಜೋರಾಗಿ ಇಟ್ಟು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾಳೆ. ಋತ್ವಿ, ಸರ್, ನಿಮ್ಮ ಅಮಲಿನಲ್ಲಿರೋ ಪ್ರೀತಿ ಮತ್ತು ನಿಮ್ಮ ನಿಜ ಜೀವನದ ಅಹಂಕಾರ ಎರಡೂ ನನಗೆ ಅರ್ಥವಾಗುತ್ತಿಲ್ಲ. ರಾತ್ರಿ ನಿಮ್ಮನ್ನು ಸಾಕಿ ಸಲಹಿದ್ದಕ್ಕೆ ಕನಿಷ್ಠ ಥ್ಯಾಂಕ್ಸ್ ಹೇಳೋ ಸಂಸ್ಕಾರ ಕೂಡ ಇಲ್ವಾ ನಿಮಗೆ? ವಿಹಾನ್, ಥ್ಯಾಂಕ್ಸ್ ಹೇಳೋಕೆ ನೀನು ಹೊರಗಿನವಳಲ್ಲ, ನನ್ನ ಹೆಂಡತಿ. ಈಗ ಬೇಗ ರೆಡಿಯಾಗು, ಆಫೀಸ್ನಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆ ಎಂದು ದಿಮಾಕಿನಲ್ಲಿ ಅಲ್ಲಿಂದ ಹೋಗುತ್ತಾನೆ. ಆಫೀಸ್ಗೆ ತಲುಪಿದ ತಕ್ಷಣ ವಿಹಾನ್ ಮತ್ತೆ ಹಳೆಯ ವಿಹಾನ್ ಆಗಿ ಬದಲಾಗುತ್ತಾನೆ. ಎಲ್ಲರ ಮುಂದೆ ಋತ್ವಿಗೆ ಸಣ್ಣ ತಪ್ಪುಗಳಿಗೂ ಟಾರ್ಗೆಟ್ ಮಾಡಲು ಶುರು ಮಾಡುತ್ತಾನೆ. ಶೀಲಾ ಇದನ್ನು ನೋಡಿ ಖುಷಿಯಾಗುತ್ತಾಳೆ. ಶೀಲಾ, ನೋಡಿದ್ಯಾ ಋತ್ವಿ, ವಿಹಾನ್ ಸರ್ಗೆ ನೀನು ಕೇವಲ ಕೆಲಸದವಳು ಅಷ್ಟೇ. ನೀನು ಅವನನ್ನು ಮದುವೆ ಆದರೂ ಹೆಂಡತಿ ಆಗದೆ ಕೆಲಸದವಳಾಗಿಯೇ ಇದ್ದೀಯ. ನಿನ್ನಂಥ ಮಿಡಲ್ ಕ್ಲಾಸ್ ಸ್ಥಾನ ಇದೆ ಎಂದು ಅಲ್ಲಿಂದ ಹೋಗುತ್ತಾಳೆ. ಶೀಲಾ ಆಡಿದ ಮಾತು ಋತ್ವಿಗೆ ಚೂರಿಯಂತೆ ಚುಚ್ಚುತ್ತದೆ. ಆದರೆ ಅವಳು ಕುಗ್ಗುವುದಿಲ್ಲ. ಆಫೀಸ್ ಕ್ಯಾಂಟೀನ್ನಲ್ಲಿ ವಿಹಾನ್ ಸಿಕ್ಕಾಗ ಅವಳು ಅವನಿಗೆ ನೇರವಾಗಿ ಹೇಳುತ್ತಾಳೆ, ಸರ್, ನಿಮ್ಮ ಅಹಂಕಾರ ನಿಮ್ಮನ್ನು ಒಬ್ಬಂಟಿ ಮಾಡ್ತಿದೆ. ಅಣ್ಣನ ಪ್ರೀತಿ ಕಳೆದುಕೊಂಡಿದ್ದೀರಿ, ಈಗ ನನ್ನ ಗೌರವವನ್ನು ಕಳೆದುಕೊಳ್ತಿದ್ದೀರಿ. ಈ 1 ವರ್ಷದ ನಂತರ ನಿಮ್ಮ ಮುಖ ನೋಡೋಕ್ಕೂ ನಾನು ಇಷ್ಟಪಡಲ್ಲ. ವಿಹಾನ್ ಏನೋ ಹೇಳಲು ಹೋದಾಗ ಋತ್ವಿ ಅಲ್ಲಿಂದ ವೇಗವಾಗಿ ಹೊರಟು ಹೋಗುತ್ತಾಳೆ. ವಿಹಾನ್ ಕೈಯಲ್ಲಿದ್ದ ಕಾಫಿ ಕಪ್ಪನ್ನು ಜೋರಾಗಿ ಹಿಚುಕುತ್ತಾನೆ. ಅವನ ಮನಸ್ಸಿನಲ್ಲಿ ಪ್ರೀತಿ ಇದೆ, ಆದರೆ ಅಣ್ಣ ಆರವ್ ಇಷ್ಟಪಟ್ಟ ಹುಡುಗಿಯನ್ನು ತಾನು ಮದುವೆ ಆಗಿ ತಪ್ಪು ಮಾಡಿಬಿಟ್ನಾ ಅಂತ ಯೋಚನೆಗೆ ಬಿದ್ದ. ಶೀಲಾ ಇಡೀ ಆಫೀಸ್ನಲ್ಲಿ ಋತ್ವಿಯ ಬಗ್ಗೆ ವಿಷ ಹಬ್ಬಿಸುತ್ತಾಳೆ. ನೋಡಿ, ಈ ಋತ್ವಿ ವಿಹಾನ್ ಸರ್ ಜೊತೆ ಫಾರ್ಮ್ ಹೌಸ್ನಲ್ಲಿ ರಾತ್ರಿ ಕಳೆದಿದ್ದಾಳೆ. ಇವಳು ವಿಹಾನ್ ಸರ್ ಬೆಡ್ರೂಮ್ ತಲುಪಲು ಏನೆಲ್ಲ ನಾಟಕ ಮಾಡ್ತಿದ್ದಾಳೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಾಳೆ. ಶೀಲಾಗೆ ಮದುವೆಯ ವಿಷಯ ಗೊತ್ತಿದ್ದರೂ ಋತ್ವಿಯ ಮಾನ ಕಳೆಯಲೆಂದೇ ಈ ರೀತಿ ಮಾಡುತ್ತಾಳೆ. ಇಡೀ ಆಫೀಸ್ ಜನ ಋತ್ವಿಯನ್ನು ಕೆಟ್ಟದಾಗಿ ನೋಡಲು ಶುರು ಮಾಡುತ್ತಾರೆ. ಇದರಿಂದ ನೊಂದ ಋತ್ವಿ ವಿಹಾನ್ ಕ್ಯಾಬಿನ್ಗೆ ಹೋಗುತ್ತಾಳೆ. ವಿಹಾನ್, ಏನೇ ನನ್ನ ಹೆಂಡತಿ, ಏನು ಸಮಾಚಾರ, ಯಾಕೆ ನನ್ನ ನೋಡಬೇಕು ಅನ್ನಿಸ್ತಿದ್ಯಾ? ಅದಕ್ಕೆ ಬಂದ ಅಂತ ರೇಗಿಸ್ತಾನೆ. ಋತ್ವಿ ಕಣ್ಣೀರು ಹಾಕುತ್ತಾ, ಎಲ್ಲ ನಿಮ್ಮಿಂದಲೇ ಆಗಿದ್ದು. ನಿಮ್ಮ ಅಹಂಕಾರ ಮತ್ತು ಆ ರಾತ್ರಿಯ ಘಟನೆಯಿಂದ ನನ್ನ ಮಾನ ಮರ್ಯಾದೆ ಹರಾಜಾಗ್ತಿದೆ. ಇನ್ನೊಂದು ನಿಮಿಷನೂ ನಾನು ಇಲ್ಲಿ ಇರಲ್ಲ ಎಂದು ಕಿರುಚುತ್ತಾ ಅಲ್ಲಿಂದ ಓಡಿ ಹೋಗುತ್ತಾಳೆ. ವಿಹಾನ್ಗೆ ಅವಳು ಯಾಕೆ ಥರ ಮಾತಾಡಿ ಹೋದಳು ಅಂತ ತಿಳಿಯದೆ ಕ್ಯಾಬಿನಿಂದ ಹೊರಗೆ ಬಂದು ಪಿಒನ್ನ ಕೇಳಿ ವಿಚಾರಿಸಿದಾಗ ಆಫೀಸಲ್ಲಿ ಎಲ್ಲರೂ ಮಾತನಾಡುತ್ತಿರುವುದು ವಿಷಯ ತಿಳಿಯುತ್ತದೆ. ವಿಹಾನ್ಗೆ ಇದು ಶೀಲಾಳ ಕೆಲಸ ಎಂದು ಖಚಿತವಾಗುತ್ತದೆ. ತಕ್ಷಣ ಆಫೀಸ್ನಲ್ಲಿ ಎಲ್ಲರನ್ನೂ ಮೀಟಿಂಗ್ಗೆ ಕರೆಯುತ್ತಾನೆ. ಶೀಲಾ, ಈಗ ಇವಳನ್ನು ಕೆಲಸದಿಂದ ತೆಗೆಯುತ್ತಾರೆ ಎಂದು ಸಂಭ್ರಮದಿಂದ ಇರುತ್ತಾಳೆ. ಆದರೆ ವಿಹಾನ್ ಹೇಳಿದ್ದೇ ಬೇರೆ. ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಕೆಲವರು ತಪ್ಪು ಸುದ್ದಿ ಹಬ್ಬಿಸ್ತಿದ್ದಾರೆ. ಅದಕ್ಕೆ ತೆರೆ ಎರೆಯಲು ಈ ಭಾನುವಾರ ನನ್ನ ಮದುವೆಯ ಅದ್ದೂರಿ ರಿಸೆಪ್ಷನ್ ಹಮ್ಮಿಕೊಂಡಿದ್ದೇನೆ. ನೀವೆಲ್ಲರೂ ಬರಲೇಬೇಕು. ಈ ಸುದ್ದಿ ಕೇಳಿ ಶೀಲಾಳ ಮುಖ ಕಪ್ಪಾಗುತ್ತದೆ. ವಿಹಾನ್ ತನ್ನ ಅಹಂಕಾರ ಬಿಟ್ಟು ಋತ್ವಿಯ ಮನೆಗೆ ಖುದ್ದಾಗಿ ಹೋಗುತ್ತಾನೆ. ಪದ್ಮಜ, ರಮೇಶ್, ನಕುಲ್ ಮಾತ್ರವಲ್ಲದೆ ಸ್ವಾರ್ಥಿಗಳಾದ ರಾಜು ಮತ್ತು ದಿಯಾರನ್ನು ಪ್ರೀತಿಯಿಂದ ಆಮಂತ್ರಿಸುತ್ತಾನೆ. ನನ್ನ ಮಡದಿಯ ಕುಟುಂಬ ಅಂದ ಮೇಲೆ ನೀವೆಲ್ಲ ಬರಲೇಬೇಕು ಎಂದು ಹೇಳಿದಾಗ ರಾಜು ಮತ್ತು ದಿಯಾಗೆ ವಿಹಾನ್ನ ಶ್ರೀಮಂತಿಕೆ ಕಂಡು ಬೆರಗಾಗುತ್ತದೆ. ಪುಟಾಣಿ ಶಾನ್ವಿಯನ್ನು ಎತ್ತಿಕೊಂಡು ಅವಳಿಗೆ ಚಾಕ್ಲೇಟ್ ನೀಡಿ ಮುದ್ದು ಮಾಡುತ್ತಾನೆ. ಅಂತಿಮವಾಗಿ ವಿಹಾನ್ ತನ್ನ ಅಣ್ಣ ಆರವ್ ಬಳಿ ಹೋಗುತ್ತಾನೆ. ಆರವ್ನನ್ನು ಕಂಡ ಕೂಡಲೇ ವಿಹಾನ್ ಕಾಲಿಗೆ ಬಿದ್ದು ಕಣ್ಣೀರು ಹಾಕುತ್ತಾನೆ. ವಿಹಾನ್, ಅಣ್ಣ, ನನ್ನ ಕ್ಷಮಿಸು. ನಾನು ಋತ್ವಿಯನ್ನು ಮೊದಲಿನಿಂದಲೂ ಪ್ರೀತಿಸುತ್ತಿದ್ದೆ. ಆದರೆ ನೀನು ಅವಳನ್ನು ಇಷ್ಟಪಟ್ಟೆ ಎಂದು ತಿಳಿದಾಗ ಅವಳು ನನಗೆ ಸಿಗುವುದಿಲ್ಲವೇನೋ ಎಂಬ ಭಯದಲ್ಲಿ ನಾನು ಹುಚ್ಚನಂತೆ ವರ್ತಿಸಿದೆ. ಹಠಕ್ಕೆ ಬಿದ್ದು ಅವಳ ಕೊರಳಿಗೆ ಮಾಂಗಲ್ಯ ಕಟ್ಟಿದೆ. ನಿನ್ನ ಮನಸ್ಸಿಗೆ ತುಂಬ ನೋವುಂಟು ಮಾಡಿದ್ದೇನೆ ಅಣ್ಣ. ಆರವ್ ತನ್ನ ತಮ್ಮನನ್ನು ಮೇಲೆಬ್ಬಿಸಿ ಅಪ್ಪಿಕೊಳ್ಳುತ್ತಾನೆ. ಆರವ್, ಹೇ ವಿಹಾನ್, ಸುಮ್ಮನಿರು. ನಾನು ಋತ್ವಿಯ ವ್ಯಕ್ತಿತ್ವವನ್ನು ಆರಾಧಿಸಿದ್ದೆ ಅಷ್ಟೇ. ಅವಳು ನನ್ನ ಬಾಳಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂದುಕೊಂಡಿದ್ದೆ, ಆದರೆ ಪ್ರೀತಿಸಿರಲಿಲ್ಲ. ಮದುವೆ ಅಂದ ಮೇಲೆ ಇಬ್ಬರ ಮನಸ್ಸು ಒಂದಾಗಬೇಕು. ಅವಳು ನಿನ್ನ ಹೆಂಡತಿ, ನನ್ನ ತಂಗಿಯ ಸಮಾನ. ನಿನ್ನ ಪ್ರೀತಿ ನನಗೆ ಅರ್ಥವಾಗುತ್ತಿದೆ.
ಅಣ್ಣ ತಮ್ಮಂದಿರು ಪರಸ್ಪರ ತಬ್ಬಿಕೊಂಡು ಅಳುತ್ತಾರೆ. ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತದೆ. ವಿಹಾನ್ ಅಂತಾರಾಷ್ಟ್ರೀಯ ಡಿಸೈನರ್ಸ್ಗಳನ್ನು ಕರೆಸಿ ಋತ್ವಿಗೆ ಅದ್ಭುತವಾದ ಡಿಸೈನರ್ ಲೆಹಂಗಾ ಸಿದ್ಧಪಡಿಸುತ್ತಾನೆ. ಅವಳಿಗೆ ಮ್ಯಾಚ್ ಆಗುವಂತೆ ತಾನು ಸೂಟ್ ರೆಡಿ ಮಾಡಿಕೊಳ್ಳುತ್ತಾನೆ. ಋತ್ವಿ ಅಚ್ಚರಿಯಿಂದ ನೋಡುತ್ತಾಳೆ. ತನ್ನನ್ನು ದ್ವೇಷಿಸುತ್ತಿದ್ದ ವಿಹಾನ್ ಇಂದು ತನಗಾಗಿ ಇಷ್ಟೆಲ್ಲ ಮಾಡುತ್ತಿರುವುದು ಅವಳಿಗೆ ನಂಬಲಾಗುತ್ತಿಲ್ಲ. ಬೆಂಗಳೂರಿನ ಅತ್ಯಂತ ಐಷಾರಾಮಿ ಹೋಟೆಲ್ನಲ್ಲಿ ವಿಹಾನ್ ಮತ್ತು ಋತ್ವಿಯ ರಿಸೆಪ್ಷನ್ ಏರ್ಪಾಡಾಗಿತ್ತು. ಇಡೀ ಹೋಟೆಲ್ ಬಿಳಿ ಗುಲಾಬಿ ಮತ್ತು ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು. ಆಫೀಸ್ ಸ್ಟಾಫ್, ದೊಡ್ಡ ಉದ್ಯಮಿಗಳು ಮತ್ತು ಸಂಬಂಧಿಕರೆಲ್ಲರೂ ಆಗಮಿಸಿದ್ದರು. ಋತ್ವಿ ಅಂದು ದೇವತೆಯಂತೆ ಕಾಣುತ್ತಿದ್ದಳು. ವಿಹಾನ್ ಆಯ್ಕೆ ಮಾಡಿದ ನವಿಲು ನೀಲಿ ಬಣ್ಣದ ಡಿಸೈನರ್ ಲೆಹಂಗಾ, ಹಣೆಯಲ್ಲಿ ಸಣ್ಣ ಬಿಂದಿ ಮತ್ತು ಕುತ್ತಿಗೆಯಲ್ಲಿ ವಿಹಾನ್ ಬಲವಂತವಾಗಿ ಕಟ್ಟಿದ್ದ ಆದರೂ ಈಗ ಅವಳಿಗೆ ಪ್ರಿಯವಾಗಿರುವ ಆ ಮಾಂಗಲ್ಯ ಹೊಳೆಯುತ್ತಿತ್ತು. ವಿಹಾನ್ ಕಪ್ಪು ಬಣ್ಣದ ರಾಯಲ್ ಸೂಟ್ನಲ್ಲಿ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದ. ಇಬ್ರು ವೇದಿಕೆಯ ಮೇಲೆ ಬಂದಾಗ ಎಲ್ಲರ ಕಣ್ಣು ಅವರ ಮೇಲೆಯೇ ಇತ್ತು. ಶೀಲಾ ಮೂಲೆಯಲ್ಲೇ ನಿಂತು ಹೊಟ್ಟೆ ಉರಿಯಿಂದ ಕೆಂಡವಾಗುತ್ತಿದ್ದಳು. ಈ ಪಿಎಗೆ ಇಷ್ಟೊಂದು ಮರ್ಯಾದೆ ಸಿಗಬಾರ್ದಿತ್ತು ಎಂದು ಗೊಣಗುತ್ತಿದ್ದಳು. ಆದರೆ ವಿಹಾನ್ ವೇದಿಕೆಯ ಮೇಲೆ ಮೈಕ್ ಹಿಡಿದು ಘೋಷಿಸಿದಾಗ ಎಲ್ಲರೂ ಸ್ತಬ್ಧರಾದರು. ವಿಹಾನ್, ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ಒಂದು ಸತ್ಯ ಹೇಳ್ತೀನಿ. ಋತ್ವಿ ನನ್ನ ಕಂಪನಿಯ ಕೆಲಸದವಳಲ್ಲ. ಅವಳು ನನ್ನ ಧರ್ಮಪತ್ನಿ. ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ನಮ್ಮ ಮದುವೆ ಸರಳವಾಗಿ ನಡೆದಿತ್ತು. ಆದರೆ ಇವತ್ತು ಅವಳಿಗೆ ಕೊಡಬೇಕಾದ ಗೌರವವನ್ನು ನಾನು ಎಲ್ಲರ ಮುಂದೆ ನೀಡುತ್ತಿದ್ದೀನಿ. ಇಡೀ ಹಾಲ್ ಚಪ್ಪಾಳೆಯಿಂದ ಮೊಳಗಿತು. ವಿಹಾನ್ ಋತ್ವಿಯ ಕೈ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಋತ್ವಿಗೆ ಮೊದಲ ಬಾರಿಗೆ ವಿಹಾನ್ನ ಮೇಲೆ ಅಪಾರ ಪ್ರೀತಿ ಉಕ್ಕಿ ಬಂತು. ವೇದಿಕೆಯ ಮೇಲೆ ಆರವ್ ಬಂದು ವಿಹಾನ್ ಮತ್ತು ಋತ್ವಿಗೆ ಹೂಗುಚ್ಛ ನೀಡಿದಾಗ ಇಡೀ ರಾಯ್ ಕುಟುಂಬ ಒಂದಾದ ದೃಶ್ಯ ಎಲ್ಲರ ಕಣ್ಣನ್ನು ತೇವಗೊಳಿಸಿತು. ಆರವ್ ಋತ್ವಿಯ ತಲೆ ಮೇಲೆ ಕೈಯಿಟ್ಟು ಖುಷಿಯಾಗಿರು ಋತ್ವಿ ಎಂದು ಹರಸಿದಾಗ ಋತ್ವಿ ಭಾವುಕಳಾದಳು. ಪದ್ಮಜ ಮತ್ತು ರಮೇಶ್ ದಂಪತಿಗಳು ತಮ್ಮ ಮಗಳ ಈ ಅದೃಷ್ಟ ಕಂಡು ಭಗವಂತನಿಗೆ ಧನ್ಯವಾದ ಅರ್ಪಿಸಿದರು. ನಕುಲ್ ತನ್ನ ಅಕ್ಕನ ಜೊತೆ ಸೆಲ್ಫಿ ತಗೊಂಡು ಸಂಭ್ರಮಿಸುತ್ತಿದ್ದರೆ ಶಾನ್ವಿ ವೇದಿಕೆಯ ಮೇಲೆ ಓಡಿ ಬಂದು, ಮಾಮ, ಅತ್ತೆ ಇವತ್ತು ಫೇರಿ ಥರ ಇದ್ದಾರೆ ಅಲ್ವಾ ಎಂದು ಕೇಳಿದಾಗ ಎಲ್ಲರೂ ನಕ್ಕರು. ರಿಸೆಪ್ಷನ್ ಮುಗಿದ ನಂತರ ರಾಜಶೇಖರ್ ಮತ್ತು ಶೈಲಜಾ ಅವರ ಆಸೆಯಂತೆ ಹತ್ತಿರದ ದೇವಸ್ಥಾನದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಮತ್ತೊಮ್ಮೆ ಮದುವೆ ನಡೆಯಿತು. ಮೊದಲ ಬಾರಿ ವಿಹಾನ್ ದ್ವೇಷದಿಂದ ಮಾಂಗಲ್ಯ ಕಟ್ಟಿದ್ದ. ಆದರೆ ಈ ಬಾರಿ ಅವನ ಕಣ್ಣಲ್ಲಿ ಪ್ರೀತಿ ಇತ್ತು. ಪುರೋಹಿತರು ಮಂತ್ರಘೋಷಗಳನ್ನು ಪಠಿಸುತ್ತಿರುವಾಗ ಅಗ್ನಿಸಾಕ್ಷಿಯಾಗಿ ವಿಹಾನ್ ಋತ್ವಿಯ ಕೊರಳಿಗೆ ಮತ್ತೊಮ್ಮೆ ಮಾಂಗಲ್ಯ ಧಾರಣೆ ಮಾಡಿದ. ಋತ್ವಿ ಕಣ್ಣು ಮುಚ್ಚಿ ಆ ಕ್ಷಣವನ್ನು ಅನುಭವಿಸಿದಳು. ಅವಳ ಹಣೆಗೆ ವಿಹಾನ್ ಕುಂಕುಮ ಇಟ್ಟಾಗ ಅವಳು ಅಹಂಕಾರಿ ಬಾಸ್ ವಿಹಾನ್ನನ್ನು ಮರೆತು ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಪತಿ ವಿಹಾನ್ನನ್ನು ಕಂಡಳು. ಅವಳ ಮನಸ್ಸು ತುಂಬಿ ಬಂತು. ಮದುವೆ ಮುಗಿದ ನಂತರ ಶೀಲಾ ಅಲ್ಲಿಂದ ಜಾರಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ವಿಹಾನ್ ಅವಳನ್ನು ತಡೆದು, ವಿಹಾನ್, ಶೀಲಾ, ನನ್ನ ಹೆಂಡತಿಯ ಬಗ್ಗೆ ಆಫೀಸ್ನಲ್ಲಿ ಸುದ್ದಿ ಹಬ್ಬಿಸೋಕೆ ನಿನಗೆ ಎಷ್ಟು ಧೈರ್ಯ? ನಿನ್ನ ಅಣ್ಣ ಗೌರ ಮತ್ತು ಸುಪ್ರದಾಳ ಮದುವೆ ನಿಶ್ಚಯವಾಗಿರುವ ಕಾರಣ ನಿನ್ನನ್ನು ಸುಮ್ಮನೆ ಬಿಡ್ತಿದ್ದೀನಿ. ಇನ್ನು ಮುಂದೆ ಋತ್ವಿ ಕಡೆ ತಲೆ ಹಾಕಿ ನೋಡಿದರೆ ಅದು ನಿನ್ನ ಜೀವನದ ಕೊನೆ ದಿನ ಆಗಿರುತ್ತೆ. ಗೆಟ್ ಔಟ್ ಎಂದು ಹೇಳಿದ. ಶೀಲಾ ಅವಮಾನದಿಂದ ತಲೆ ತಗ್ಗಿಸಿ ಅಲ್ಲಿಂದ ಓಡಿ ಹೋದಳು. ರಾತ್ರಿ ವಿಹಾನ್ ಮತ್ತು ಋತ್ವಿ ಇಬ್ಬರೇ ಇದ್ದಾಗ ವಿಹಾನ್ ಋತ್ವಿಯ ಹತ್ತಿರ ಬಂದು ಮೆಲ್ಲಗೆ ಕೇಳಿದ, ಈಗಲಾದರೂ ನನ್ನನ್ನು ಕ್ಷಮಿಸ್ತೀಯಾ ಋತು ಬಂಗಾರಿ? ಋತ್ವಿ ನಗುತ್ತಾ ಅವನ ಎದೆಯ ಮೇಲೆ ತಲೆ ಇಟ್ಟು, ನಿಮ್ಮನ್ನು ಕ್ಷಮಿಸೋಕೆ ಆಗಲ್ಲ ಸರ್. ಯಾಕಂದರೆ ನಿಮ್ಮ ಪ್ರೀತಿಯ ಶಿಕ್ಷೆ ಅನುಭವಿಸೋದ್ರಲ್ಲೇ ನನಗೆ ಖುಷಿ ಇದೆ ಎಂದು ಹೇಳಿದಳು. ಅದ್ದೂರಿ ರಿಸೆಪ್ಷನ್ ಮತ್ತು ಶಾಸ್ತ್ರೋಕ್ತ ಮದುವೆಯ ನಂತರ ವಿಹಾನ್ ಮತ್ತು ಋತ್ವಿ ತಮ್ಮ ಮನೆಗೆ ಮರಳಿದರು. ಶೈಲಜಾ ಅವರು ಋತ್ವಿಗೆ ಪ್ರೀತಿಯಿಂದ ಆರತಿ ಬೆಳಗಿ ಲಕ್ಷ್ಮಿಯಂತೆ ಮನೆಗೆ ಬರಮಾಡಿಕೊಂಡರು. ವಿಹಾನ್ನನ ಬೆಡ್ರೂಮ್ ಇಂದು ಸಂಪೂರ್ಣವಾಗಿ ಬದಲಾಗಿತ್ತು. ಮಲ್ಲಿಗೆ ಹೂವಿನ ಗಮಲು ಮತ್ತು ಹಣತೆಗಳ ಬೆಳಕಿನಲ್ಲಿ ಆ ಕೋಣೆ ಒಂದು ಸ್ವರ್ಗದಂತೆ ಕಾಣುತ್ತಿತ್ತು. ಋತ್ವಿ ಬೆಡ್ ಮೇಲೆ ಕುಳಿತು ತನ್ನ ಕೈಬಳೆಗಳೊಂದಿಗೆ ಆಟವಾಡುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಹಳೆಯ ಕಹಿ ನೆನಪುಗಳೆಲ್ಲ ಮಾಸಿ ಹೋಗಿ ವಿಹಾನ್ ತೋರಿದ ಪ್ರೀತಿಯ ಅಲೆಗಳು ಮಾತ್ರ ಎದೆಯಲ್ಲಿ ಬಡಿಯುತ್ತಿದ್ದವು. ವಿಹಾನ್ ಮೆಲ್ಲನೆ ರೂಮ್ ಒಳಗೆ ಬಂದು ಬಾಗಿಲು ಹಾಕಿದ ಸದ್ದು ಕೇಳಿ ಅವಳ ಹೃದಯದ ಬಡಿತ ಜೋರಾಯಿತು. ವಿಹಾನ್ ಅವಳ ಹತ್ತಿರ ಬಂದು ನೆಲದ ಮೇಲೆ ಮಂಡಿಯೂರಿ ಕುಳಿತನು. ಅವಳ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದನು. ವಿಹಾನ್, ಋತ್ವಿ, ಈ 2 ತಿಂಗಳು ನಿನಗೆ ನಾನು ಕೊಟ್ಟ ಕಾಟಕ್ಕೆ ನನ್ನ ಹತ್ತಿರ ಕ್ಷಮೆಯೇ ಇಲ್ಲ. ದ್ವೇಷದಿಂದ ಶುರುವಾದ ಈ ಸಂಬಂಧ ಇವತ್ತು ಪ್ರೀತಿಯಲ್ಲಿ ಬಂದು ನಿಲ್ಲುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ದುರಹಂಕಾರದ ನಡುವೆ ನಿನ್ನ ಮನಸ್ಸಿನಲ್ಲಿ ತುಂಬ ನೋವುಂಟು ಮಾಡಿದೆ.
ಪ್ಲೀಸ್ ಆ ಹಳೆಯ ವಿಹಾನ್ನನ್ನು ಮರೆತು ಬಿಡು. ಋತ್ವಿ ಅವನ ತುಟಿಗಳ ಮೇಲೆ ಬೆರಳಿಟ್ಟು ತಡೆದಳು. ಅವಳ ಕಣ್ಣಲ್ಲಿ ಆನಂದ ಬಾಷ್ಪವಿತ್ತು. ಋತ್ವಿ, ಸಾಕು ವಿಹಾನ್, ಆ ದ್ವೇಷವೇ ಇವತ್ತು ನನ್ನನ್ನು ನಿಮ್ಮ ಹತ್ತಿರ ತಂದಿರೋದು. ನೀವು ಅಹಂಕಾರಿಯಾಗಿ ಕಂಡಾಗಲೂ ನಿಮ್ಮ ಕಣ್ಣಲ್ಲಿ ನನಗಾಗಿ ಪ್ರೀತಿ ಇತ್ತು ಅಂತ ನನಗೆ ಈಗ ಅರ್ಥವಾಗ್ತಿದೆ. ಇವತ್ತಿನಿಂದ ನಾನು ನಿಮ್ಮವಳು ಮಾತ್ರ. ವಿಹಾನ್ ಅವಳ ಮುಖವನ್ನು ಮೆಲ್ಲಗೆ ಎತ್ತಿ ಅವಳ ಹಣೆ ಮತ್ತು ಕಣ್ಣುಗಳ ಮೇಲೆ ಮುತ್ತಿಟ್ಟನು. ಅವಳ ಕೂದಲಿನಲ್ಲಿದ್ದ ಮಲ್ಲಿಗೆ ಹೂವಿನ ವಾಸನೆ ಅವನನ್ನು ಸೆಳೆಯುತ್ತಿತ್ತು. ಋತ್ವಿ ನಾಚಿಕೆಯಿಂದ ಅವನ ಎದೆಯಲ್ಲಿ ಮುಖ ಮುಚ್ಚಿಕೊಂಡಳು. ವಿಹಾನ್ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು ಅವಳ ಕಿವಿಯ ಹತ್ತಿರ ಮೆಲ್ಲನೆ ಪಿಸುಗುಟ್ಟಿದನು. ಐ ಲವ್ ಯು ಋತು ಬಂಗಾರಿ, ಈ ಜನ್ಮವಿಡೀ ನೀನು ನನ್ನ ಬಾಳ ಸಂಗಾತಿಯಾಗಿರಬೇಕು. ಆ ರಾತ್ರಿಯ ಮೌನದಲ್ಲಿ ಇಬ್ಬರ ಉಸಿರಾಟದ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಕಿಟಕಿ ಹೊರಗೆ ಚಂದಿರ ಸಾಕ್ಷಿಯಾಗಿದ್ದನು. ವಿಹಾನ್ ಋತ್ವಿಯ ತೋಳಬಂಧನದಲ್ಲಿ ತನ್ನ ಎಲ್ಲ ಅಹಂಕಾರವನ್ನು ಮರೆತು ಒಬ್ಬ ಪ್ರೇಮಿಯಾಗಿ ಕರಗಿ ಹೋದನು. ಋತ್ವಿ ತನ್ನ ಬಾಳಿನ ನಾಯಕನ ಅಪ್ಪುಗೆಯಲ್ಲಿ ಸುರಕ್ಷಿತ ಭಾವನೆಯೊಂದಿಗೆ ಹೊಸ ಜೀವನದ ಕನಸು ಕಾಣತೊಡಗಿದಳು. ಆದರೆ ಆ ಕನಸು ಸುದೀರ್ಘವಾಗಿ ಅವಳ ಬಾಳಲ್ಲಿ ಇರುತ್ತಾ ನೋಡೋಣ ಬನ್ನಿ. ಮನೆಯಲ್ಲಿ ಹಬ್ಬದ ವಾತಾವರಣ. ವಿಹಾನ್ ಮತ್ತು ಋತ್ವಿ ಒಂದಾದ ಖುಷಿಯಲ್ಲಿ ಶೈಲಜಾ ಅವರು ಅದ್ದೂರಿ ಲಕ್ಷ್ಮೀ ಪೂಜೆ ಏರ್ಪಡಿಸಿದ್ದರು. ವಿಹಾನ್ ಸಾಂಪ್ರದಾಯಿಕವಾಗಿ ಪಂಚೆ ಶರ್ಟ್ನಲ್ಲಿ ಕಳೆ ನೀಡುತ್ತಿದ್ದರೆ, ಋತ್ವಿ ರೇಷ್ಮೆ ಸೀರೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ ಮೆಟ್ಟಿಲಿಳಿದು ಬರುತ್ತಿದ್ದಳು. ಇಬ್ಬರನ್ನು ಜೊತೆಯಾಗಿ ಕಂಡ ಅತಿಥಿಗಳು ಎಂತಹ ಸುಂದರ ಜೋಡಿ ಎಂದು ಹಾರೈಸುತ್ತಿದ್ದರು. ಪೂಜೆಗೆ ಬಂದಿದ್ದ ಶೀಲಾ ಇಬ್ಬರ ಸಾಮೀಪ್ಯ ಕಂಡು ಒಳಗೊಳಗೆ ಉರಿದು ಹೋಗುತ್ತಿದ್ದಳು. ಅವಳ ಅಣ್ಣ ಗೌರವ್ ಮಾತ್ರ ಋತ್ವಿ ವಿಹಾನ್ ಬಳಿ ಬಂದು ತುಂಬು ಹೃದಯದಿಂದ ಮದುವೆಯ ಶುಭಾಶಯ ಕೋರಿದನು. ಪೂಜೆ ಮುಗಿದು ಊಟದ ಸಮಯವಾಗುತ್ತಿದ್ದಂತೆ ಋತ್ವಿಯ ಫೋನ್ ರಿಂಗ್ ಆಯಿತು. ಅದು ಅವಳ ಪ್ರಾಣ ಸ್ನೇಹಿತ ಅನಿಕೇತ್. ಕೆಲಸದ ಮೇಲೆ ವಿದೇಶಕ್ಕೆ ಹೋಗಿದ್ದ ಅನಿಕೇತ್ಗೆ ಈ ಮದುವೆಯ ಯಾವುದೇ ಸುದ್ದಿ ತಿಳಿದಿರಲಿಲ್ಲ. ಬೆಂಗಳೂರಿಗೆ ಬಂದ ತಕ್ಷಣ ಪದ್ಮಜಾ ಅವರಿಗೆ ಕಾಲ್ ಮಾಡಿ ವಿಷಯ ತಿಳಿದು ಗಾಬರಿಯಿಂದ ವಿಹಾನ್ ಮನೆಯ ಹತ್ತಿರದ ಪಾರ್ಕ್ಗೆ ಬಂದು ಋತ್ವಿಗೆ ಕರೆ ಮಾಡಿದ್ದ. ಋತ್ವಿಗೆ ಅವಳ ಮೇಲೆ ಅವಳಿಗೆ ಮುನಿಸಿತ್ತು. ಇಷ್ಟು ದೊಡ್ಡ ವಿಷಯ ನಡೆದರೂ ಅವನಿಗೆ ಹೇಳಲಾಗಲಿಲ್ಲವಲ್ಲ ಎಂದು. ವಿಹಾನ್ ಸ್ನೇಹಿತರ ಜೊತೆ ಬಿಸಿಯಾಗಿದ್ದರಿಂದ ಋತ್ವಿ ಅತ್ತೆ ಶೈಲಜಾಗೆ ವಿಷಯ ತಿಳಿಸಿ ಅಲ್ಲಿಂದ ಪಾರ್ಕ್ಗೆ ಹೋದಳು. ಋತ್ವಿ ಒಬ್ಬಳೇ ಪಾರ್ಕ್ಗೆ ಹೋಗುವುದನ್ನು ಕಂಡ ಶೀಲಾ ಏನೋ ಇಲ್ಲಿ ನಡೆಯಲಿದೆ ಎಂದು ತಿಳಿದು ಅವಳನ್ನು ಹಿಂಬಾಲಿಸಿದಳು. ಪಾರ್ಕ್ನಲ್ಲಿ ಅನಿಕೇತ್ ಮತ್ತು ಋತ್ವಿ ಭೇಟಿಯಾದರು. ಅನಿಕೇತ್, ಋತು, ನನಗೆ ಒಂದು ಮಾತು ಹೇಳದೆ ಇಷ್ಟು ದೊಡ್ಡ ನಿರ್ಧಾರ ತಗೊಂಡ್ಬಿಟ್ಯಾ? ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡ್ಬೇಕಾ ನಾನು ಎಂದು ಭಾವುಕನಾಗಿ ಅವಳನ್ನು ತಬ್ಬಿ ಸಮಾಧಾನ ಪಡಿಸಿದನು. ಅದೇ ಸಮಯದಲ್ಲಿ ಋತ್ವಿಯ ಕಣ್ಣಿಗೆ ಧೂಳು ಬಿದ್ದಾಗ ಅನಿ ಅವಳ ಕಣ್ಣನ್ನು ಊದಿ ಸರಿಪಡಿಸಲು ಅವಳ ಮುಖಕ್ಕೆ ಹತ್ತಿರ ಬಂದನು. ಮರದ ಮರೆಯಲ್ಲಿ ಅಡಗಿದ್ದ ಶೀಲಾ ಅವರಿಬ್ಬರ ಆಪ್ತ ಕ್ಷಣಗಳನ್ನು ತಪ್ಪಾಗಿ ಅರ್ಥ ಬರುವಂತೆ ಫೋಟೋ ತೆಗೆದುಕೊಂಡಳು. ಈಗ ನೋಡು ಋತ್ವಿ, ನಿನ್ನ ಜೀವನದ ಈ ಪವಿತ್ರ ಸಂಸಾರ ಹೇಗೆ ಸುಟ್ಟು ಹೋಗುತ್ತೆ ಅಂತ ಎಂದು ವ್ಯಂಗ್ಯವಾಗಿ ನಗುತ್ತಾ ಅಲ್ಲಿಂದ ಓಡಿ ಹೋದಳು. ಋತ್ವಿ ಪೂಜೆಗೆ ಬರುವಂತೆ ಬಾ ಮನೆಗೆ ಎಂದು ಕರೆದಾಗ ಅನಿಕೇತ್, ಇವತ್ತು ಬರಲ್ಲ ಋತು, ಇನ್ನೊಮ್ಮೆ ನಿನ್ನ ಗಂಡನನ್ನು ಭೇಟಿಯಾಗ್ತೀನಿ ಎಂದು ಹೇಳಿ ಕಾರ್ ಹತ್ತಿ ಹೊರಟು ಹೋದ. ಋತ್ವಿ ಸಂತೋಷದಿಂದಲೇ ಮನೆಗೆ ಮರಳಿದಳು. ಆದರೆ ಅಲ್ಲಿ ಅವಳಿಗೆ ಕಾದಿದ್ದು ಮಾರಿ ಹಬ್ಬ. ಮನೆಯೊಳಗೆ ಕಾಲಿಡುತ್ತಿದ್ದಂತೆ ವಿಹಾನ್ ಅವಳ ಕೈ ಹಿಡಿದು ದರದರನೆ ಎಳೆದುಕೊಂಡು ಬೆಡ್ರೂಮ್ಗೆ ಹೋದನು. ಶೀಲಾ ಅದಾಗಲೇ ಆ ಫೋಟೋಗಳನ್ನು ವಿಹಾನ್ಗೆ ತೋರಿಸಿ ಅವನ ಮನಸ್ಸಿನಲ್ಲಿ ವಿಷ ತುಂಬಿದ್ದಳು. ವಿಹಾನ್ ಸಿಟ್ಟಿನಿಂದ ಅಬ್ಬರಿಸುತ್ತಾ, ಏನೇ ಇದು? ಅಲ್ಲಿ ಆಫೀಸ್ನಲ್ಲಿ ಶೀಲಾ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾಳೆ ಅಂದ್ಕೊಂಡೆ, ಆದರೆ ನೀನು ನಿಜವಾಗಿಯೂ ಇಷ್ಟೊಂದು ನೀಚ ಅಂತ ಅಂದ್ಕೊಂಡಿರಲಿಲ್ಲ. ಗಂಡ ಪೂಜೆಯಲ್ಲಿ ಕುಳಿತಿದ್ದರೆ ನೀನು ಪಾರ್ಕ್ನಲ್ಲಿ ಹಳೆ ಪ್ರೇಮಿಯನ್ನು ತಬ್ಬಿಕೊಂಡು ನಿಂತಿದ್ದೀಯಾ? ಋತ್ವಿ, ವಿಹಾನ್, ನಾನು ಹೇಳೋದನ್ನ ಕೇಳಿ, ಅವನು ಅನಿ ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ. ವಿಹಾನ್, ಫ್ರೆಂಡ್ ಮುಖಕ್ಕೆ ಅಷ್ಟು ಹತ್ತಿರ ಹೋಗ್ತಾರಾ? ತಬ್ಬಿಕೊಳ್ತಾರಾ? ಕೂರ್ಗ್ ಟ್ರಿಪ್ಪಲ್ಲಿ ಕೂಡ ಕುಡಿದ ಅಮಲಿನಲ್ಲಿ ಕೂಡ ಅನಿ ಚಳಿ ಆಗ್ತಿದೆ ಅಂತ ಅವನು ಅಂದುಕೊಂಡು ನನ್ನನ್ನು ತಬ್ಬಿಕೊಂಡೆ. ಈಗ ಗೊತ್ತಾಗ್ತಿದೆ ನಿಮ್ಮಿಬ್ಬರ ಮಧ್ಯೆ ಎಲ್ಲ ಥರ ಮುಗಿದು ಹೋಗಿದೆ. ನಿನ್ನ ಈ ಮುಗ್ಧ ಮುಖದ ಹಿಂದೆ ಇಷ್ಟೊಂದು ಅಕ್ರಮ ಸಂಬಂಧ ಇದೆಯಾ? ಛೀ, ನಾನು ನಿನ್ನನ್ನು ಪ್ರೀತಿಸಿ ದೊಡ್ಡ ತಪ್ಪು ಮಾಡಿದೆ. ಅವನ ನೀಚ ಮಾತುಗಳನ್ನು ಕೇಳಿ ಋತ್ವಿಗೆ ಭೂಮಿ ಕುಸಿದಂತಾಯಿತು. ನೀನು ಎಷ್ಟೇ ಪ್ರೀತಿಯ ಮಳೆಯ ಸುರಿಸಿದರೋ ವಿಹಾನ್, ಇಂದು ಕೇವಲ ಒಂದು ಫೋಟೋ ನೋಡಿ ನನ್ನ ಚಾರಿತ್ರ್ಯವನ್ನೇ ಪ್ರಶ್ನಿಸುತ್ತಿರುವುದು ಅವಳ ಹೃದಯವನ್ನು ಚೂರಿ ಮಾಡಿತು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ವೀಕ್ಷಿಸಿದ ನಂತರ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಹೀಗೆ ಪ್ರೋತ್ಸಾಹಿಸಿ.